ಹಾಯ್. ಈ ವರ್ಷ ಅಂದ್ರೆ 2024 ಮತ್ತು 25ನ ಶೈಕ್ಷಣಿಕ ಸಾಲು ಏನಿದೆ ಅಕಾಡೆಮಿಕ್ ಇಯರ್, ಇದರಲ್ಲಿ ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಇಲ್ಲದೆ ಇರುವಂಥ ಸಬ್ಜೆಕ್ಟ್ಸ್ ಇದಾವೆ. ಈಗ ಕನ್ನಡ, ಇಂಗ್ಲಿಷ್, ನಂತರ ಮ್ಯಾಥಮೆಟಿಕ್ಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಈ ರೀತಿ ಈ ಎಲ್ಲ ವಿಷಯಗಳಿಗೆ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ, ಫೈನಲ್ ಎಕ್ಸಾಮ್ ಆಗುತ್ತೆ. ಅದ್ರ ನಂತರ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಆ 20 ಮಾರ್ಕ್ಸ್ ಇಂಟರ್ನಲ್ ಏನಿರುತ್ತೆ ಅದ್ರ ಬಗ್ಗೆ. ಆ 20 ಮಾರ್ಕ್ಸ್ ಇಂಟರ್ನಲ್ ಅದರಲ್ಲಿ ಯಾವ ವಿಷಯಗಳನ್ನ ಕನ್ಸಿಡರ್ ಮಾಡ್ತಾರೆ, ಸೊ ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ನಂತರ ಈ ಇಂಟರ್ನಲ್ ಮಾರ್ಕ್ಸ್ ಏನಿರುತ್ತೆ ಅದನ್ನ ಸ್ಕೋರ್ ಮಾಡೋದು ಅಥವಾ ಅದನ್ನ ಗಳಿಸೋದು ತುಂಬಾ ಈಸಿ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಆ ಇಂಟರ್ನಲ್ ಮಾರ್ಕ್ಸ್ ಏನಿರುತ್ತೆ 20 ಮಾರ್ಕ್ಸ್, ಅದರಲ್ಲಿರೋ ಮಾರ್ಕ್ಸ್ ಅನ್ನ ಕಳೆದುಕೊಂಡ್ರೆ ನೀವು ನಿಮ್ಮ ಇಗ್ನೋರೆನ್ಸ್ ಇಂದಾನೆ ಮಾರ್ಕ್ಸ್ ಅನ್ನ ಕಳೆದುಕೊಂಡಿರ್ತೀವಿ. ಸೊ ಇಗ್ನೋರ್ ಮಾಡಬೇಡಿ, ಯಾಕಂತಂದ್ರೆ 20 ಮಾರ್ಕ್ಸ್ ಏನಿದೆ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಫೈನಲ್ ಎಕ್ಸಾಮ್ ಏನಾಗುತ್ತೆ ಆ ಟೈಮಲ್ಲಿ ಗೊತ್ತಾಗುತ್ತೆ, ಅರೆ ನಾನು ಅಕಸ್ಮಾತ್ ಇಗ್ನೋರ್ ಮಾಡದೇ ಇದ್ರೆ ನನ್ನ ಪರ್ಸೆಂಟೇಜ್ ಏನಿದೆ ಅದು ಒಂದು 2% ಮತ್ತು ಇನ್ಕ್ರೀಸ್ ಆಗಿರ್ತಿತ್ತು. ನಾ ಇಗ್ನೋರ್ ಮಾಡೋದ್ರಿಂದ ಪರ್ಸೆಂಟೇಜ್ ಕಡಿಮೆ ಆಗಿದೆ, ನನ್ನ ಫ್ರೆಂಡ್ ನನಗಿಂತ ಒಳ್ಳೆ ಸ್ಕೋರ್ ಮಾಡಿಬಿಟ್ಟ, ಈ ರೀತಿ ಎಲ್ಲ ಅನಿಸ್ತಾ ಇರುತ್ತೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈಗಿನಿಂದಲೇ ನೀವು ಪ್ರಿಪ್ರೇಷನ್ನ ನಡೆಸಿದ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಫೈನಲ್ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಈಗಿನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಎರಡು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮುಂದೆ ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ಫೈನಲ್ ರಿಸಲ್ಟ್ ಬರುತ್ತಲ್ಲ ಆವಾಗ ಅದ್ರ ನೀವೇನು ಟಾರ್ಗೆಟ್ ಇಟ್ಕೊಂಡಿದ್ದೀರ, ಡ್ರೀಮ್ ಏನಿರುತ್ತೆ ಅದನ್ನ ಇಮ್ಯಾಜಿನ್ ಮಾಡ್ತಾ ಇರ್ತೀರ. ನಾನು 90 ಸ್ಕೋರ್ ಮಾಡಿದ್ದೀನಿ, 95 ಸ್ಕೋರ್ ಮಾಡಿದ್ದೀನಿ, ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಆ ಥರ ಇಮ್ಯಾಜಿನ್ ಮಾಡ್ತಿರ್ತಾರೆ. ನೀವು ಸ್ಕೋರ್ ಬೇಕಾದ್ರೆ ಕಡಿಮೆನೇ ಇರಲಿ ಅಂದರೆ 75, 80 ಅಥವಾ ಅದಕ್ಕಿಂತ ಕಡಿಮೆ ಸ್ಕೋರ್ ಮಾಡ್ತಾ ಇದ್ರು ಕೂಡ ಒಂದ್ಸಲ ಆದ್ರೂ ಇಮ್ಯಾಜಿನ್ ಮಾಡಿರ್ತೀರ ಈ ರೀತಿ ಸ್ಕೋರ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಆ ಇಮ್ಯಾಜಿನೇಷನ್ ಏನಿದೆ ಅದು ರಿಯಾಲಿಟಿ ಆಗುತ್ತೆ ನೀವು ವರ್ಕ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಹೇಳಿ, ಪ್ರಿಪ್ರೇಷನ್ ಈಗಿನಿಂದನೇ ಸ್ಟಾರ್ಟ್ ಮಾಡಿ. ಈಗ ಫಸ್ಟ್ ಟೆಸ್ಟ್ ಆಲ್ರೆಡಿ ಆಗಿದೆ, ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಟೆಸ್ಟ್ ಆಲ್ರೆಡಿ ಆಗಿದೆ. ನಿಮ್ಮ ಫಸ್ಟ್ ಟೆಸ್ಟ್ ಹೇಗಾಯಿತು ಅದನ್ನು ತಿಳಿಸಿ. ಅದ್ರ ನಂತರ ಕೂಡ ಈಗ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದನ್ನು ಚೆನ್ನಾಗಿ ಮಾಡಿದ ನಂತರ ಸೆಕೆಂಡ್ ಟೆಸ್ಟ್ ಆಗುತ್ತೆ, ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿ, ಸರಿನಾ? ಈ ರೀತಿ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಸೆಕೆಂಡ್ ಟೆಸ್ಟ್ 3 ಎಕ್ಸಾಮನ್ನು ಚೆನ್ನಾಗಿ ಮಾಡಿದರೆ ಆ 20 ಮಾರ್ಕ್ಸ್ ಇಂಟರ್ನಲ್ ಏನಿರುತ್ತೆ ಅದರಲ್ಲಿ 10 ಮಾರ್ಕ್ಸ್ ನಿಮಗೆ ಸಿಕ್ರೀತಿ. ಯಾಕಂತ ಹೇಳೋದಾದ್ರೆ ಆ 20 ಮಾರ್ಕ್ಸ್ ಇಂಟರ್ನಲ್ ಏನಿರುತ್ತೆ ಅದರಲ್ಲಿ 10 ಮಾರ್ಕ್ಸ್ ಈಗ ಹೇಳಿದ್ನಲ್ವಾ 3 ಎಕ್ಸಾಮ್ಸ್, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಸೆಕೆಂಡ್ ಟೆಸ್ಟ್, ಇದರ ಆಧಾರದ ಮೇಲೆ ಅಥವಾ ಅದರಲ್ಲಿ ನೀವೇನು ಸ್ಕೋರ್ ಮಾಡಿದ್ರೆ ಅದರ ಆಧಾರದ ಮೇಲೆ 10 ಮಾರ್ಕ್ಸನ್ನು ಕೊಡ್ತಾರೆ. ಉಳಿದಿರುವಂತಹ ಮತ್ತೆ 10 ಮಾರ್ಕ್ಸ್ ಏನಿದೆ ಅದನ್ನು ಅಸೈನ್ಮೆಂಟ್ ಆಧಾರದ ಮೇಲೆ ಕೊಡ್ತಾರೆ. ಸೊ ಈಗಾಗಲೇ ಆಗಿರುವಂತಹ ಫಸ್ಟ್ ಟೆಸ್ಟ್ ಹೇಗಾಗಿದೆ ಅದನ್ನು ತಿಳಿಸಿ. ಈಗ ಅಕಸ್ಮಾತ್ ಯಾವುದಾದ್ರು ವಿದ್ಯಾರ್ಥಿಗಳು ಫಸ್ಟ್ ಟೆಸ್ಟ್ ಚೆನ್ನಾಗಿ ಮಾಡಿಲ್ಲ, ಆ ರೀತಿ ಇದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು. ಅದಂತರ ಸೆಕೆಂಡ್ ಟೆಸ್ಟ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಮಾಡಬೇಕು, ಒಳ್ಳೆ ಸ್ಕೋರನ್ನು ಗಳಿಸ್ಬೇಕು. ಯಾಕಂತ ಹೇಳಿದ್ರೆ ಈಗ 3 ಎಕ್ಸಾಮ್ ಇದೆ, ಅದರಲ್ಲಿ ಬೆಸ್ಟ್ ಆಫ್ 2 ಅನ್ನು ತೆಗೆದುಕೊಳ್ತಾರೆ. ಅಂದರೆ ಯಾವುದೋ ಒಂದು ಎಕ್ಸಾಮ್ ಅಷ್ಟು ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ರು ಕೂಡ ಬಾಕಿ 2 ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿದರೆ ಏನಾಗುತ್ತೆ ಹೇಳಿ, ಬೆಸ್ಟ್ ಆಫ್ 2 ತೆಗೆದುಕೊಳ್ಳೋದ್ರಿಂದ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೆ ಈ 3 ಎಕ್ಸಾಮ್ಗಳ ಕಾಂಟ್ರಿಬ್ಯೂಷನ್ ಚೆನ್ನಾಗೇ ಆಗುತ್ತೆ. ಸೊ ಆ 20 ಇಂಟರ್ನಲ್ಲಿ 10 ಮಾರ್ಕ್ಸ್ ಏನಿರುತ್ತೆ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಸೆಕೆಂಡ್ ಟೆಸ್ಟ್ ಇದ್ರ ಮೇಲೆ ನೀಡುವಂಥದ್ದು, ಅದಕ್ಕೆ 10 on 10 ಮಾರ್ಕ್ಸ್ ನಿಮ್ಗೆ ಸಿಗತ್ತೆ, ಸರಿನಾ? ಅದಕ್ಕೋಸ್ಕರ ಮುಂದೆ ನಡೆಯುವಂತಹ ಮಿಡ್ ಟರ್ಮ್ ಎಕ್ಸಾಮ್ ಅದ್ರ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಿ ಹೇಳಿ, ಈಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ್ಯಾವ ಕ್ವಶನ್ಸ್ ಅಥವಾ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಅವುಗಳನ್ನು ಲಿಸ್ಟ್ ಮಾಡಿಕೊಂಡು ಅದರಿಂದ ಬಂದಿರುವಂಥ ಕ್ವಶನ್ಸನ್ನು ಪರ್ಫೆಕ್ಟಾಗಿ ಸಾಲ್ವ್ ಮಾಡಿ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ಯಾಕಾಗಲ್ಲ, ಚೆನ್ನಾಗಿ ಪ್ರಿಪೇರ್ ಆದರೆ ಚೆನ್ನಾಗಿ ಆಗೇ ಆಗುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಅದಂತ ಸೆಕೆಂಡ್ ಟೆಸ್ಟ್ ಏನಿದೆ ಅದು ಕೂಡ ಚೆನ್ನಾಗಿ ಮಾಡಿ, ಸರಿನಾ? ಈ ರೀತಿ ಇಂಟರ್ನಲ್ ಎಕ್ಸಾಮ್ ಚೆನ್ನಾಗಿ ಮಾಡಿಕೊಂಡು ಆ 20 ಮಾರ್ಕ್ಸ್ ಇಂಟರ್ನಲ್ಲಿ 10 ಮಾರ್ಕ್ಸನ್ನು ಪಡೆದುಕೊಳ್ತೀರಿ. ಅದ್ರ ನಂತರ ಉಳಿದಿರುವಂತಹ 10 ಮಾರ್ಕ್ಸ್ ಏನಿದೆ ಅದು ಅಸೈನ್ಮೆಂಟ್ಗೆ ಇರೋದು. ಸೊ ನಿಮಗೆ ಅಸೈನ್ಮೆಂಟ್ ಟಾಪಿಕನ್ನು ಕೊಟ್ಟಾಗ, ಟಾಪಿಕ್ ಕೊಡ್ತಾರೆ, ಇಂಥ ಟಾಪಿಕ್ ಮೇಲೆ ಅಸೈನ್ಮೆಂಟನ್ನು ಬರೀರಿ ಹೇಳಿ ಹೇಳಿರ್ತಾರೆ, ಅಥವಾ ನಿಮಗೆ ಒಂದು ವರ್ಕನ್ನು ಕೊಟ್ಟಿರ್ತಾರೆ ಅಸೈನ್ಮೆಂಟ್ ಅಂತ. ಸೊ ಆವಾಗ ಅಸೈನ್ಮೆಂಟಲ್ಲಿ ಏನೇನನ್ನು ಬರೀಬೇಕು ಅದನ್ನು ಲೆಕ್ಚರ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ಅಸೈನ್ಮೆಂಟಲ್ಲಿ ಯಾವ್ಯಾವ ಕಾನ್ಸೆಪ್ಟನ್ನು ಬರೀಬೇಕು, ಯಾವ ವಿಷಯಗಳನ್ನು ನಾನು ಬರೀಬೇಕು ಅದನ್ನು ಕೇಳಿ ತಿಳಿದುಕೊಳ್ಳಿ. ಅದರ ನಂತರ ರಫ್ ಆಗಿ ಒಂದು ಅಸೈನ್ಮೆಂಟ್ ಯಾವ ರೀತಿ ಬರೀತಾರಲ್ವ ಅದೇ ರೀತಿ ರಫ್ ಆಗಿ ಒಂದು ಬರೆದು ಲೆಕ್ಚರರ್ಸ್ಗೆ ತೋರಿಸಿ, ಇದು ಕರೆಕ್ಟ್ ಆಗಿದೆಯಾ ಅಂತ ತೋರಿಸಿ. ಅವ್ರು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿ ಇದೆ ಅಂತ ಹೇಳ್ತಾರೆ. ಅದರ ನಂತರ ಅಸೈನ್ಮೆಂಟ್ ಏನಂದ್ರೆ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೆದು ನಂತರ ನಿಮ್ಮ ಹ್ಯಾಂಡ್ ರೈಟಿಂಗ್ ನಂತರ ನೀಟ್ನೆಸ್ ಅದು ಕೂಡ ಕನ್ಸಿಡರ್ ಆಗುತ್ತೆ. ಸೊ ಅಸೈನ್ಮೆಂಟ್ ಏನಿದೆ ಅದನ್ನು ತುಂಬ ನೀಟಾಗಿ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡು ಬರೆದು ಸಬ್ಮಿಟ್ ಮಾಡಿ. ಇಷ್ಟು ಮಾಡಿದೆ ಅಂತ ಹೇಳಿದ್ರೆ ಉಳಿದಂತಹ 10 ಮಾರ್ಕ್ಸ್ ಕೂಡ ಸಿಕ್ತು. ಅಂದರೆ
20 ಮಾರ್ಕ್ಸ್ ಇಂಟರ್ನಲ್ ಏನಿರುತ್ತೆ ಅದಕ್ಕೆ 20 ಮಾರ್ಕ್ಸ್ ಕೂಡ ನಿಮಗೆ ಸಿಕ್ಕ ರೀತಿ ಆಗುತ್ತೆ. ನಂತರ ನೀವು ಜಸ್ಟ್ 20 ಮಾರ್ಕ್ಸ್ ಅಷ್ಟೇ ಅಲ್ವಾ ಒಂದು ಸಬ್ಜೆಕ್ಟ್ಗೆ, ಈ ರೀತಿ ಇಗ್ನೋರ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ 20 ಮಾರ್ಕ್ಸ್ ನಿಮ್ಮ ಪರ್ಸೆಂಟೇಜ್ ಇಂಪ್ರೂವ್ ಆಗತ್ತೆ. ನಂತರ ಅದೇ ನೀವೀಗ ಟಾರ್ಗೆಟ್ ಮಾಡ್ಕೊಂಡಿದ್ರೆ ನನಗೆ 95 ಬೇಕು, 97% ಮಾಡಬೇಕು, ಈ ರೀತಿ ಇತ್ತು ಅಂತ ಹೇಳಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನಿಮಗಂತ ಹೇಳಿದ್ರೆ ಯಾವುದೇ ರೀತಿ ವಿದ್ಯಾರ್ಥಿಗಳಾಗಿದ್ರು ಕೂಡ, ಅಂದ್ರೆ ನೀವೀಗ 70 ಟಾರ್ಗೆಟ್ ಮಾಡ್ತೀರಾ, ಆ ಟೈಮಲ್ಲೂ ಕೂಡ 2% ಹೆಚ್ಚಾದ ಅಂತ ಹೇಳಿದ್ರೆ ಖುಷಿನ ತಾನೆ ನಿಮಗೆ. ಸೊ ಇಂಪ್ರೂವ್ ಮಾಡ್ಕೊಳ್ಳಿ. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ಫೇಲ್ ಆಗೋ ಸಿಚುವೇಶನ್ ಇದ್ರೆ ಅವಾಗಲೂ ಕೂಡ ಹೆಲ್ಪ್ ಮಾಡುತ್ತೆ ಇಂಟರ್ನಲ್ ಮಾರ್ಕ್ಸ್. ಸೊ ಇಂಟರ್ನಲ್ ಮಾರ್ಕ್ಸ್ ಏನಿದೆ ಅದು ನಿಮ್ಮ ಪಾಕೆಟ್ ಅಲ್ಲಿ ಇರುವಂತಹ ಮಾರ್ಕ್ಸ್ ರೀತಿ. ಇದರಲ್ಲಿ ಒಂದೇ ಒಂದು ಮಾರ್ಕ್ಸ್ ಅನ್ನು ಕೂಡ ನೀವು ಕಳೆದುಕೊಳ್ಬಾರ್ದು. ಜಸ್ಟ್ ಸಿಂಪಲ್ ಪ್ರಿಪ್ರೇಷನ್, ಸ್ವಲ್ಪ ಏನು ಸೀರಿಯಸ್ ಆಗಿ ಪ್ರಿಪ್ರೇಷನ್ ನಡೆಸಿದ್ರೆ ಸಿಕ್ಕೋಗ್ಬಿಡುತ್ತೆ 20 ಮಾರ್ಕ್ಸ್. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸಿ. ನಂತರ ಮುಂದಿನ ದಿನಗಳಲ್ಲಿ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ, ಯಾವ್ದು ಪರ್ಟಿಕ್ಯುಲರ್ ಟಾಪಿಕ್, ಯಾವುದೋ ಕಾನ್ಸೆಪ್ಟ್ ಇದೆ, ಈ ರೀತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀವಿ. ನಂತರ ಆ ವಿಡಿಯೋ ಕೂಡ ನಿಮಗೆ ತಲುಪಬೇಕು, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ, ವಿಡಿಯೋ ಸಹ ಆಗಿದ್ರೆ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.